ಪಾರ್ಕ್ ಮಾಡೋಣ ಅಂತ ಬಂದ ಟೂ ವೀಲರ್ ಯಾವನ ಪಾರ್ಕ್ ಮಾಡೋಣಲ್ಲಪ್ಪ. ಇಲ್ಲಿ ಬೇರೆ ಯಾರೋ ಕಾರ್ ಪಾರ್ಕ್ ಮಾಡಿದ್ದಾರೆ, ಇನ್ನೆಲ್ಲಿ ಪಾರ್ಕ್ ಮಾಡೋದು? ಪಾರ್ಕಿಂಗೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಬೆಂಗಳೂರಿನ ಕಾರ್ ಓನರ್ಸ್ ಎಲ್ಲ ನೋಡ್ಲೇಬೇಕಾಗಿರುವಂತ ವಿಡಿಯೋ ಇದು. ಸೊ ವಿಷಯ ಏನಪ್ಪಾ ಅಂತಂದ್ರೆ BBMP ಅವರು ಪಾರ್ಕಿಂಗ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ನ ರಿವೈಸ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಅಂದ್ರೆ ನಿಮ್ ಯೂನಿಟ್ ಏರಿಯಾ ವ್ಯಾಲ್ಯೂ ಬೇಸಿಸ್ ಮೇಲೆ ಪಾರ್ಕಿಂಗ್ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಮುಂಚೆ ರೆಸಿಡೆನ್ಷಿಯಲ್ ಪಾರ್ಕಿಂಗ್ ಟ್ಯಾಕ್ಸ್ ಬಂದು ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ನ 50% ಆಗಿತ್ತು ಅಂಡ್ ABCD ಅಂತ 6 ಬೇರೆ ಬೇರೆ ಝೋನ್ ಗಳಿಗೆ ಬೈಫರ್ಕೇಟ್ ಆಗಿತ್ತು. ಅದರಲ್ಲಿ ಝೋನ್ A ಅವರು ವರ್ಷಕ್ಕೆ 1875 ಕಟ್ತಾ ಇದ್ರು ಅಂಡ್ ಝೋನ್ F ಅವರು ಬರೀ 750 ರೂಪಾಯಿ ಕಟ್ತಾ ಇದ್ರು. ಆದ್ರೆ ಇವಾಗ ನಿಮ್ಮ ಪಾರ್ಕಿಂಗ್ ಟ್ಯಾಕ್ಸ್ ನಿಮ್ಮ ಪಾರ್ಕಿಂಗ್ ಸ್ಪೇಸ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 150 ಸ್ಕ್ವೇರ್ ಫೀಟ್ ಇರುವಂತಹ ರೆಸಿಡೆನ್ಷಿಯಲ್ ಪ್ರಾಪರ್ಟಿಗಳಿಗೆ ವರ್ಷಕ್ಕೆ ಏನಿಲ್ಲ ಅಂದ್ರೆ 600 ರೂಪಾಯಿ ಬರುತ್ತೆ. ಹಾಗೆ ಕಮರ್ಷಿಯಲ್ ಪ್ರಾಪರ್ಟಿಗಳಿಗೆ 150 ಸ್ಕ್ವೇರ್ ಫೀಟ್ ಗೆ 1125 ರೂಪಾಯಿ ಆಗುತ್ತೆ. ಆದ್ರೆ ಇದರಿಂದ ಜಾಸ್ತಿ ಬೆನಿಫಿಟ್ ಆಗೋದು ಮಾಲ್ಗಳಿಗೆ. ಯಾಕಂದ್ರೆ ಮುಂಚೆ ಅವರು ಪ್ರತಿ ಪಾರ್ಕಿಂಗ್ ಸ್ಲಾಟ್ ಗೆ 8 ರೂಪಾಯಿ ಕಟ್ತಾ ಇದ್ರು, ಆದ್ರೆ ಇವಾಗ ಅವ್ರು ಬರೀ 3 ರೂಪಾಯಿ ಕಟ್ಟಬೇಕಾಗುತ್ತೆ. ಅಂಡ್ ಇದು ಮನೆ ಓನರ್ಸ್ ಗೆ ಹಾಗೆ ಕಮರ್ಷಿಯಲ್ ಬಿಲ್ಡಿಂಗ್ ಓನರ್ಸ್ ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.